ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿದರೆ ಒಂದು ಕಾಲದಲ್ಲಿ ಇಡೀ ಬ್ರಿಟಿಷ್ ಸರ್ಕಾರವನ್ನೇ ಗಡಗಡ ನಡುಗಿಸಿದಂಥ ಮಹಾನ್ ಸೇನಾನಿ ಯಾರಪ್ಪ ಅಂತೇಳಿದರೆ ನಮ್ಮ ದೇಶದ ವೀರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಅವರು ಈ ಬ್ರಿಟಿಷ್ ಸರ್ಕಾರವನ್ನು ಕಿತ್ತಾಕಬೇಕು, ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು ಅಂಥೇಳಿ ನಮ್ಮ ದೇಶದಲ್ಲಿ ಸೇನೆಯನ್ನು ಕಟ್ಟಿದಂಥ ಒಬ್ಬ ಮಹಾನ್ ನಾಯಕ, ಮಹಾನ್ ದೇಶಭಕ್ತ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಅಸ್ಸಾಂ ಪ್ರದೇಶದ ಮೊಯಿರಾಂಗ್ ಎನ್ನುವಂಥ ಪ್ರದೇಶದಿಂದ ಅವರು ದೆಹಲಿ ಚಲೋಗೆ ಕರೆ ಕೊಡ್ತಾರೆ. ಆ ದೆಹಲಿ ಚಲೋಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಇಡೀ ಬ್ರಿಟಿಷ್ ಸರ್ಕಾರವೇ ನಡುಗುತ್ತೆ. ಆಮೇಲೆ ಜರ್ಮನಿ ಜೊತೆಯಲ್ಲಿ ಮಾತಾಡ್ತಾರೆ, ಹಿಟ್ಲರ್ ಜೊತೆಯಲ್ಲಿ ಮಾತಾಡ್ತಾರೆ. ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರಲಿಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಆದರೆ ಆ ದೇಶದ ನಾಯಕರ ಜೊತೆಯಲ್ಲಿ ಮಾತಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸೋದ್ರೊಳಗೆ ನಾವು ನೀವು ಸೇರಿಬಿಟ್ಟು ಹೋರಾಟ ಮಾಡೋಣ, ಯುದ್ಧವನ್ನು ಸಾರೋಣ ಅಂಥೇಳಿ ಆ ರೀತಿ ಪ್ರಧಾನಮಂತ್ರಿ ಆಗದೇ ಆ ದೇಶದ ಮಹಾನ್ ನಾಯಕರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿದಂಥ ಮಹಾನ್ ಸೇನಾನಿ ಯಾರಪ್ಪ ಅಂತೇಳಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಸ್ವಾಮಿ ವಿವೇಕಾನಂದರಿಂದ ಪ್ರೇರಣೆಯನ್ನು ಪಡೆದು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಡೋದ್ರಲ್ಲಿ ಮಹಾನ್ ಸಮರವನ್ನು ಸಾರಿದಂಥ ಆ ಒಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಫಿಲಮ್ ಚಲನಚಿತ್ರ ಇವತ್ತು ರಿಲೀಸ್ ಆಗ್ತಾ ಇದೆ. ಅದರ ಮಹಾನ್ ಕಾರ್ಯವನ್ನು ಮಾಡಿರ್ತಕ್ಕಂಥವರು ನಮ್ಮ ರೂಪಾ ಅಯ್ಯರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಂದು ವಿನಂತಿ ಇದೆ, ನಮ್ಮ ಸ್ಕೂಲು ಮತ್ತು ಕಾಲೇಜಿನ ಯುವಕರೆಲ್ಲರೂ ಕೂಡ ಈ ಫಿಲಮನ್ನು ನೋಡಬೇಕು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ, ಸ್ವಾಮಿ ವಿವೇಕಾನಂದರ, ಈ ದೇಶದ ಇವತ್ತಿನ ಪರಿಸ್ಥಿತಿಗೆ ಅವರು ಹೇಗೆ ಕಾರಣರಾದರು ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಆ ಫಿಲಮನ್ನು ನೋಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ.